ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ನಿಜಕ್ಕೂ ಸಚಿವ ನಾಗೇಂದ್ರ ಬಾಬು ವಿರುದ್ಧ ಗಡಿ ಜಿಲ್ಲೆ ಬೀದರ್ಲು ಕೂಡ ಬಿಜೆಪಿ ನಾಯಕರು ಹೋರಾಟಕ್ಕೆ ಮುಂದಾಗ್ಯಾರ ಅಂತ ಹೇಳ್ಬಹುದು. ಟೋಟಲಿ ಸಚಿವ ನಾಗೇಂದ್ರ ಬಾಬು ಸಂಪುಟದಿಂದ ಸರ್ಕಾರ ಮುಖ್ಯಮಂತ್ರಿಗಳ ಕೈ ಬಿಡಲೇಬೇಕು. ಯಾಕಂದ್ರೆ ವಾಲ್ಮೀಕಿ ನಿಗಮದ ಲೂಟಿ ಮಾಡಿದ್ದಾರೆ. ಹೀಗಾಗಿ ಸಚಿವ ನಾಗೇಂದ್ರ ಬಾಬು ಅವರು ರಾಜೀನಾಮೆ ಕೊಡುವವರಿಗೆ ನಿರಂತರ ಹೋರಾಟ ಮಾಡ್ತೀವಿ ಅಂತೇಳಿ ಬೀದರ್ನಲ್ಲಿ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ದೃಶ್ಯ ನೋಡಬಹುದು. ಈಗಾಗಲೇ ಬೀದರ್ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿ ಮುಂಭಾಗದಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು, ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಟೋಟಲ್ ಸಚಿವ ನಾಗೇಂದ್ರ ಬಾಬು ಅವರನ್ನ ಸಂಪುಟದಿಂದ ಕೈ ಬಿಡುವವರಿಗೆ ನಮ್ಮ ಹೋರಾಟ ನಿರಂತರ ಹೋರಾಟ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನ್ ಈಗಾಗಲೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳನ್ನು ಹೊತ್ತಿರುವ ಸಚಿವ ನಾಗೇಂದ್ರ ಬಾಬು ಅವರನ್ನ ಸಂಪುಟದಿಂದ ಕೈ ಬಿಡುವವರಿಗೆ ಹೋರಾಟ ಮಾತ್ರ ನಾವು ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಜಿ ಸಭಾಪತಿಗಳಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಏನ್ ಹೇಳ್ತೀರಿ? ಟೋಟಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುಡ್ಡನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸಾಬೀತಾಗಿ ಅವ್ರ ಆರೋಪಿ ಅಂತ ಹೇಳಿ ತನಿಖೆ ಮಾಡ್ತಿರಂತ ಸಂಸ್ಥೆಗಳನ್ನ ವರದಿ ಮಾಡಿದ್ಮೇಲೆ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರನ್ನ ಸಚಿವ ಸ್ಥಾನದ ಕೈ ಬಿಟ್ಟಿದ್ರು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗ ಮತ್ತೆ ಅವ್ರನ್ನ ನೀವು ಯಾಕೆ ತಗೊಂಡಿದ್ರಿ? ರಾಜ್ಯದ ಜನ ಏನ್ ಹೇಳ್ತಾ ಇದೆ ಅಂದ್ರೆ, ಹಿಂದೆ ಏನು ನಾಗೇಂದ್ರ ಅವರು ಹತ್ರ 180 ಕೋಟಿ ಆರೋಪ ಅವ್ಯವಹಾರ ಆಗಿದೆ ಅಂತ ಆರೋಪ ಇದೆ. ಅದರಲ್ಲಿ ತನಿಖಾ ಸಂಸ್ಥೆಗಳು ಹೇಳಿದೆ 90 ಕೋಟಿವರೆಗೆ ದುಡ್ಡನ್ನ ಇವರು ಈ ಪಕ್ಕದ ತೆಲಂಗಾಣದಲ್ಲಿ ವೈನ್ ಶಾಪ್ಗಳಿಗೆ, ಜ್ಯುವೆಲ್ಲರಿ ಶಾಪ್ಗಳಿಗೆ, ಇನ್ನಿತರ ಖಾಸಗಿ ಸಂಸ್ಥೆಗಳ ದುಡ್ಡನ್ನ ವರ್ಗಾವಣೆ ಮಾಡಿ ಅವರು ಬಳಸ್ಕೊಂಡಿದ್ದಾರೆ ಅಂತ. ಆದ್ರೆ ಈಗ ಇಡೀ ನಾಡಿನ ಜನ ಮಾತಿರೋದು ಏನು ಅಂದ್ರೆ, ನಾಗೇಂದ್ರ ಅವರು ಏನು ಅವ್ಯವಹಾರ ಮಾಡಿದ್ರೆ ಪಾಪ ಅವ್ರ ದುಡ್ಡು ಅವ್ರ ಮನೆಗೆ ಒಯ್ದಿಲ್ಲ, ಅವ್ರ ಹೆಂಡ್ರ ಮಕ್ಕಳಿಗೆ ಸಾಕ್ಲಿಕ್ಕೆ ಒಯ್ದಿಲ್ಲ. ಅವ್ರ ಆ ದುಡ್ಡನ್ನ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿದವರು ಈ ಏನು ಹಗರಣದಲ್ಲಿ ಬಂದಂತ ದುಡ್ಡನ್ನ ತೆಲಂಗಾಣ ಎಲೆಕ್ಷನ್ಗೆ ಉಪಯೋಗ ಮಾಡಿಕೊಂಡಿದೆ. ಪಕ್ಕದ ಬಳ್ಳಾರಿಯಲ್ಲಿ ನಡೆದಂತ ಲೋಕಸಭಾ ಚುನಾವಣೆಗೆ ಬಳಸಿಕೊಂಡಿದೆ. ನಮ್ಮ ಬೀದರ್ ಜಿಲ್ಲೆಯ ಪಕ್ಕದಲ್ಲಿದ್ದ ಗುಲ್ಬರ್ಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯರಾದಂತ ರಾಧಾಕೃಷ್ಣ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು. ಆ ಚುನಾವಣೆಯಲ್ಲಿ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ ಮನೆ ಮಾತಾಗಿದೆ. ನಾಗೇಂದ್ರಗೆ ಏನಾದರೂ ಸಚಿವ ಸ್ಥಾನ ಕೊಡದೆ ಇದ್ರೆ ಇದನ್ನೆಲ್ಲ ಆತ ಬಾಯ್ ಬಿಡ್ತಾನೆ ಅಂತ ಹೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿ ಮಜಬೂರಾಗಿ ಇವತ್ತು ಅವ್ರನ್ನ ಸಚಿವ ಸ್ಥಾನ ಕೊಟ್ಟಿದೆ ಅಂತೇಳಿ ಮನೆ ಮಾತಾಗಿದೆ. ಆದ್ರೆ ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ನಾಯಕರು, ನಮ್ಮ ಶಾಸಕರು ಸದನದ ಒಳಗಡೆ, ಕಾರ್ಯಕರ್ತರು ಸದನದ ಹೊರಗಡೆ ಹೋರಾಟ ಮಾಡಿ ನಾಗೇಂದ್ರ ಅವ್ರ ರಾಜೀನಾಮೆ ಕೊಡುವವರೆಗೆ ನಾವು ಸುಮ್ಮನೆ ಕೂಡಲ್ಲ. ಅವ್ರ ರಾಜೀನಾಮೆ ಮಾಡುವವರೆಗೆ ನಾವು ನಿರಂತರವಾದ ಧರಣಿಯನ್ನ ಮಾಡ್ತೀವಿ ಅಂತ ಹೇಳಿ ಅಂತ ಮಾತನ್ನ. ಎಲ್ಲಿವರೆಗೆ ನಾಗೇಂದ್ರ ರಾಜೀನಾಮೆ ಕೊಡೋದಿಲ್ವೋ ಅಲ್ಲಿಯವರೆಗೆ ಈ ಹೋರಾಟ ನಡೆಯುತ್ತೆ. ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಜಯೇಂದ್ರ ಅವರು ಇವತ್ತು ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ಅವರ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. ಹೊರಗಡೆ ಇಡೀ ನಮ್ಮ ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಎಲ್ಲಿವರೆಗೆ ರಾಜೀನಾಮೆ ಕೊಡೋದಿಲ್ಲೋ ಅಲ್ಲಿವರೆಗೆ ಹೋರಾಟವನ್ನು ಮುಂದುವರಿಸ್ತೀವಿ. ಸೊ ನೋಡಬಹುದು, ಇದು ಬಿಜೆಪಿ ಒಂದು ಮುಖಂಡರ ಮಾತಂತ ಹೇಳ್ಬಹುದು. ಎಲ್ಲಿಯವರೆಗೆ ಸಚಿವ ನಾಗೇಂದ್ರ ಬಾಬು ಅವರು ರಾಜೀನಾಮೆ ನೀಡೋದಿಲ್ಲವೋ ಅಲ್ಲಿವರೆಗೆ ಹೋರಾಟ ಮುಂದುವರಿಸ್ತೀವಿ. ಟೋಟಲಿ ನಾಗೇಂದ್ರ ಬಾಬು ಅವರು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಮಾಡಿ ಟೋಟಲ್ ಸಚಿವ ಸ್ಥಾನ ಪಡೆದಿದ್ದಾರೆ ಎಂಬುದು ಮಾತು ಬಿಜೆಪಿ ಕಾರ್ಯಕರ್ತರಾಗಿದೆ ಅಂತ ಹೇಳ್ಬಹುದು. ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ಬಿಜೆಪಿ ನಾಯಕರ ಹೋರಾಟದ ಸುದ್ದಿ ಅಂತ ಹೇಳ್ಬಹುದು. ಮುಂದಿನ ಸುದ್ದಿ ನಮ್ಮ